टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಜ್ಯದಲ್ಲಿ ಸರಣಿಯಾಗಿ ಇರ್ತಿರ್ತಕ್ಕಂಥ ದರದ ವಿರುದ್ಧ ಸಮರ ಶುರುವಾಗಿದೆ। ಈ ಬಾರಿ ಪ್ರತಿಭಟನೆಗಳಿರ್ತಕ್ಕಂಥವ್ರು ಲಾರಿ ಚಾಲಕರು ಮತ್ತು ಮಾಲೀಕರು ನಿನ್ನೆ ಮಧ್ಯರಾತ್ರಿಯಿಂದನೇ ಏನು ಲಾರಿಯ ಮಾಲೀಕರು ಮತ್ತು ಚಾಲಕರು ಅನಿರ್ದಿಷ್ಟಾವಧಿಯ ಹೋರಾಟವನ್ನು ಆರಂಭಿಸಿದ್ದಾರೆ। ಈ ಒಂದು ಹೋರಾಟಕ್ಕೆ ಹಾಸನ ಜಿಲ್ಲೆಯಲ್ಲೂ ಕೂಡ ವ್ಯಾಪಕವಾಗಿರ್ತಕ್ಕಂಥ ಬೆಂಬಲ ವ್ಯಕ್ತ ಆಗ್ತಾ ಇದೆ। ಹಾಸನ ಜಿಲ್ಲೆಯ ಲಾರಿ ಸ್ಟ್ಯಾಂಡ್ನಲ್ಲಿ ನಾವಿದ್ದೀವಿ। ಇವತ್ತು ನಾವು ನೋಡ್ಬೋದು ಸುಮಾರು 500ರಿಂದ 600ಕ್ಕೂ ಹೆಚ್ಚು ಲಾರಿಗಳು ನಿಂತಿದ್ದಾವೆ। ಹಾಸನದಲ್ಲಿ ಈ ಒಂದು ರೈಲ್ವೆ ನಿಲ್ದಾಣ ಪಕ್ಕನೇ ಇಲ್ಲಿ ಲಾರಿ ಸ್ಟ್ಯಾಂಡ್ ಇದೆ। ಇಲ್ಲಿಂದ ರಾಜ್ಯದ ಬೇರೆ ಬೇರೆ ಕಡೆ ಸಾಕಷ್ಟು ಗೂಡ್ಸ್ಗಳು ಸರಬರಾಜು ಆಗುತ್ತೆ। ಆದರೆ ಸರ್ಕಾರ ಏನು ಒಂದು ಕಡೆ ಡೀಸೆಲ್ ದರವನ್ನು ಏರಿಕೆ ಮಾಡಿದೆ, ಮತ್ತೊಂದು ಕಡೆ ಟೋಲ್ ದರವನ್ನು ಏರಿಕೆ ಮಾಡಿದೆ, ಜೊತೆಗೆ ಇವನು ಲಾರಿ ಮಾಲೀಕರಿಗೆ ಹಾಕ್ತಕ್ಕಂಥ ಫೈನ್ಗಳಲ್ಲಿ ದೊಡ್ಡ ಮಟ್ಟದ ಏರಿಕೆಯನ್ನು ಮಾಡಲಾಗಿದೆ। ಇದರಿಂದಾಗಿ ಲಾರಿ ಮಾಲೀಕರು ಮತ್ತು ಚಾಲಕರು ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ। ದಿನಕ್ಕೆ ದುಡಿದು ಬದುಕ್ತಕ್ಕಂಥ ಸಾವಿರಾರು ಜನರ ಬದುಕು ಬೀದಿಗೆ ಬರ್ತಾ ಇದೆ। ಹಾಗಾಗಿನೇ ಎಲ್ಲ ದರಗಳನ್ನು ಪರಿಷ್ಕರಣೆ ಮಾಡಬೇಕು, ಡೀಸೆಲ್ ದರವನ್ನು ಇಳಿಸಬೇಕು ಮತ್ತು ಟೋಲ್ ದರವನ್ನು ಇಳಿಸಬೇಕು ಅಂತಕ್ಕಂಥ ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡು ಲಾರಿ ಚಾಲಕರು ಮತ್ತು ಮಾಲೀಕರು ಮುಷ್ಕರವನ್ನು ಮಾಡ್ತಾ ಇದ್ದಾರೆ। ನಾವು ನೋಡ್ತಾ ಇದ್ದೀವಿ, ಎಲ್ಲರೂ ಕೂಡ ಕೆಲಸ ಬಿಟ್ಟು ಇವತ್ತು ಸ್ಟ್ಯಾಂಡ್ನಲ್ಲೇ ಇದ್ದಾರೆ। ಅವ್ರ ಬೇಡಿಕೆ ಏನು, ಯಾಕಾಗಿ ಹೋರಾಟ ಅಂತೇಳಿ ಅವ್ರನ್ನೇ ಮಾತಾಡ್ತಾ ಸರ್ ಹೇಳಿ ಸರ್, ಈಗ ಡೀಸೆಲ್ ದರ ಏರಿಕೆ ಆಯಿತು, ಟೋಲ್ ದರ ಏರಿಕೆ ಆಯಿತು, ನಿರಂತರ ಒಂದು ಬೆಲೆ ಏರಿಕೆಯಿಂದ ಲಾರಿ ಮಾಲೀಕರು ಕೂಡ ಒಂದು ರೀತಿ ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ। ಏರಿಕೆ ನಿಮ್ಮ ಹೋರಾಟ ಇದು ಸರ್? ಅದು ವಿಚಾರ ಅಂದರೆ ಒಂದು ನೋಡಿ, ಈಗ ನಾವು ಇಲ್ಲಿ ಲಾರಿ ಓಡಿಸಿ ಮನೆಗೆ ದಿನನಿತ್ಯ ವಸ್ತುಗಳು ತಗೊಂಡು ಹೋಗ್ಬೇಕು ಅಂದರೂ ಕೂಡ ಅದ್ರದ್ದು ಕೂಡ ಪ್ರತಿಯೊಂದ್ರ ಬೆಲೆ ಈಗ ಹಾಲಿರ್ಬೋದು, ಅದಕ್ಕೂ 2-3 ರೂಪಾಯಿ ಇಂಕ್ರೀಸ್ ಮಾಡಿ ಎಲ್ಲದನ್ನು ಇವರು ದರ ಏರಿಸ್ಕೊತಾ ಹೋದರೆ ಜನಸಾಮಾನ್ಯರು ಬದುಕೋದಲ್ಲಿ ಈಗ ಲಾರಿಯವರು ಬರೀ ಲಾರಿಯವರೇ ಸಿಗೋದೆ ಇವ್ರಿಗೆ। ಈಗ ಶೋಕಿಗೆ ಅಂತ ಅವ್ರು ಕಾರ್ ತಗೋತಾರೆ, ಅವ್ರಿಗೆ ಅದ್ರ ಮೇಲೆ ಗಮನನೇ ಇಲ್ಲ ಅವ್ರಿಗೆ। ಈ ಬಡವ್ರ ಬಗ್ರು ದುಡ್ದು ಅನ್ನ ತಿನ್ನೋದಕ್ಕೆ ಮಾತ್ರ ಅವರು ಸರ್ಕಾರದವ್ರಿಗೆ ಕಣ್ಣಿ ಬೀಳೋದು। ಟ್ಯಾಕ್ಸು ಯಾರಿಗೆ ಜಾಸ್ತಿ ಮಾಡಿದ್ದಾರೆ ಸರ್? ಕಾರ್ನರಿಗೆ ಜಾಸ್ತಿ ಮಾಡ್ಕೊಂಡಿದ್ದಾರೆ? ಇಲ್ಲ, ಲಾರಿಯವ್ರಿಗೇನೆ। ಇವತ್ತು ಇನ್ಶೂರೆನ್ಸು ಲಾರಿಯವರೇ ಇವತ್ತು 49-10 ಸಾವಿರ ಕಟ್ತಿದ್ದು ನಾವು 2000 ಹೆಚ್ಚು ಕಮ್ಮಿ 2001-2-3ರಲ್ಲಿ 9,000-10,000 ಇನ್ಶೂರೆನ್ಸ್ ಕಟ್ತಿದ್ದು। ಇವತ್ತು 40-45 ಸಾವಿರ ಇನ್ಶೂರೆನ್ಸ್ ಆಗಿದೆ। ಎಷ್ಟಾಯ್ತು ಸರ್? 15 ವರ್ಷ 20 ವರ್ಷಕ್ಕೆಲ್ಲ ಇವರು ಈ ರೀತಿ ಇಂಕ್ರೀಸೇ ಮಾಡ್ಕೊತಾ ಹೋದರೆ ಇವತ್ತೊಂದು ಹೊಸ ಲಾರಿ ತಗೋತೀನಿ ಅಂದರೆ ಲಾರಿ ಬಿಡ್ಸೋಕೆ ಹೋದನಿಗೆ 3 ಲಕ್ಷ ಟ್ಯಾಕ್ಸ್ ಜಾಸ್ತಿ ಇದೆ। ಇವತ್ತು ಇವರೇ ಎಲ್ಲದನ್ನು ಬರೀ ಲಾರಿಯವ್ರ ಮೇಲೆ ಲಾರಿಯವರು ತಗೊಳ್ತಾರೆ। ಯಾರು ಗೊತ್ತಾ ಸರ್? ಇವು ದುಡ್ದು ಅನ್ನ ತಿನ್ನೋಕ್ಕೋಸ್ಕರ ಕಷ್ಟಪಟ್ಟು ಜೀವನ ಮಾಡೋಕ್ಕೆ ತಗೋತಾ ಇದ್ದಾರೆ। ಶೋಕಿ ಮಾಡೋಕ್ಕೆ ಯಾರು ಲಾರಿ ಇಟ್ಕೊಂಡಿಲ್ಲ। ಇವರು ಶೋಕಿ ಮಾಡೋರಿಗೆ ಯಾರಿಗೂ ಪೆನಾಲ್ಟಿ ಆಗ್ತಾಯಿಲ್ಲ, ದುಡ್ದು ತಿನ್ನೋಂಥ ಕಷ್ಟಪಡೋಂಥ ಬಡವ್ರ ಬಗ್ರಿಗೆ ಮಾತ್ರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಇವರು। ಇದು ಖಂಡನೀಯ ಸರ್। ಇದೆಲ್ಲದನ್ನು ಅವರು ಪರಿಷ್ಕರಣೆ ಮಾಡಿ ಎಲ್ಲದರನ್ನು ಇಳಿಸೋ ಮುಟ್ಟ ನಮ್ಮದು ನಿರಂತರ ಇರುತ್ತೆ ಸರ್। ನಿರಂತರವಾಗಿ ಒಂದು ಕಡೆ ಡೀಸೆಲ್ ದರ ಏರಿಕೆ ಮಾಡಿದ್ರು, ಟೋಲ್ ದರ ಏರಿಕೆ ಮಾಡಿದ್ರು। ಈ ಲಾರಿಯವರು ಅಂತ ಹೇಳಿದ್ರೆ ಒಂದು ಕಡೆ ಚಾಲಕರು ಇರ್ಬೋದು ಅಥವಾ ಮಾಲೀಕರು ಇರ್ಬೋದು, ಅವತ್ತಿನ ದುಡಿಮೆ ಅವತ್ತು ಏನಾದ್ರು ಬಾಡಿಗೆ ಆದರೆ ಮಾತ್ರ ದುಡಿಮೆ ಇದೆ, ಇಲ್ಲ ಅಂದ್ರೆ ಇಲ್ಲ। ಅದು ಹೇಗೆ ಅದನ್ನು ಮ್ಯಾನೇಜ್ ಮಾಡಬೇಕು? ಸರ್ಕಾರ ನಿಮ್ಗೆ ಸ್ಪಂದಿಸ್ತಾ ಇಲ್ವಾ? ಸರ್ಕಾರ ಏನು ನಮ್ಗೆ ಸ್ಪಂದಿಸ್ತಾ ಇಲ್ಲ। ಅವ್ರ ಏರಿಕೆ ಆಗಿದೆ, ಅವ್ರವ್ರದ್ದೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ। ಇವ್ರು ಲಾರಿಯವ್ರು ಓಡಿಸ್ತಾ ಇದ್ವಿ, ಅವ್ರು ರೇಜ್ ಮಾಡ್ತಲೇ ಹೋಗ್ತಲೇ ಇದ್ದಾರೆ। ಯಾವುದು ಕಮ್ಮಿ ಮಾಡಿಲ್ಲ, ಡೀಸೆಲ್ ಬೆಲೆ ಕಮ್ಮಿ ಮಾಡಿಲ್ಲ, ಟೋಲ್ ಕಮ್ಮಿ ಮಾಡಿಲ್ಲ, ಟ್ಯಾಕ್ಸ್ ಕಮ್ಮಿ ಮಾಡಿಲ್ಲ। ಈ ಥರ ಎನಿವನ್ನು ಟೈರ್ ಜಾಸ್ತಿ, ಪೇರ್ ಪಾರ್ಟ್ಸ್ ಯಾವುದೇ ಜಾಸ್ತಿ ಆಗಿದೆ। ಇವತ್ತು ಏನೇ ಒಂದು ಕೆಲಸ ಕಾರ್ಯ ಮಾಡೋಕ್ಕೆ ಹೋದ್ರೆ ಎಲ್ಲವೂ ಜಾಸ್ತಿನೇ, ಯಾವುದು ಕಮ್ಮಿ ಆಗಲ್ಲ। ಇದೆಲ್ಲ ಡೌನ್ ಆಗೋರು ನಾವು ಕಂಡನೇ ಸ್ಟ್ರೈಕ್ ಮುಂದುವರಿಸ್ತಲೇ ಇರ್ತೀವಿ। ಸ್ಟ್ರೈಕ್ ಮಾಡ್ತೀವಿ ಅಂತೇಳಿ ನೀವು ಹೇಳಿ ವಾರಗಳ ಗಟ್ಟಲೆ ಕಳೀತು, ಇನ್ನೂ ಕೂಡ ನಿಮ್ಮನ್ನೇನು ಕರೆದು ಮಾತುಕತೆ ಮಾಡ್ಬೇಕಂತ? ಅದು ಕರೆದು ಮುಂದೆ ಮಾತುಕತೆ ಮಾಡಿಲ್ಲ, ಮಾತುಕತೆ ಯಾವುದಕ್ಕೂ ಮುಂದುವರೆದಿಲ್ಲ ಅವರು। ಏನು ಮಾತುಕತೆ ಮಾಡಬೇಕು, ಅವರು ಮಾತುಕತೆ ಮಾಡಿ ಸ್ಪಂದನೆ ಮಾಡಿದರೆ ಅದಕ್ಕೆ ನಾವು ಗೌರವ ಕೊಡ್ತೀವಿ, ಇಲ್ಲ ಅಂದರೆ ನಮ್ಮ ಸ್ಟ್ರೈಕ್ ಇನ್ನೂ ಮುಂದುವರಿಯುತ್ತೆ। ಮತ್ತೊಬ್ಬರು ನಮ್ಮ ಜೊತೆಗೆ ಹೇಳಿ ಸರ್, ಈಗ ಲಾರಿ ಮುಷ್ಕರ ಆರಂಭ ಆಗಿದೆ, ಹಾಗಂತೇಳಿ ಈಗ ಮುಷ್ಕರ ಮಾಡಿದ ತಕ್ಷಣ ನಿಮ್ಗೇನು ತಕ್ಷಣಕ್ಕೇನು ಇದಾಗಲ್ಲ? ನೀವು ಕೂಡ ಇವತ್ತು ದುಡಿಮೆ ಇಲ್ಲ ಅಂತ ಹೇಳಿದ್ರೆ ಬರಿಗೈಲಿ ಮನೆಗೆ ಹೋಗ್ಬೇಕಲ್ವಾ ಸರ್? ನಾವು ಬರಿಗೈಲೇ ಮನೆಗೆ ಹೋಗ್ಬೇಕು, ನಮ್ಗೆ ಯಾರೂ ಸ್ಪಂದಿಸೇ ಇಲ್ಲ। ಆದರೆ ಏನಾಗಿದೆ ಅಂದರೆ ಇಲ್ಲಿ ದುಡಿದು ತಿನ್ನೋರೇ ಜಾಸ್ತಿ ಆಗ್ಯವ್ರಿ। ಅದ್ರಲ್ಲಿ ದುಡಿದು ತಿನ್ನೋ ಜಾಸ್ತಿ ಆಗ್ಯವ್ರಿ ಅಂದರೆ ಲಾರಿಯರಿಗೆ 100 ಜನ ಕಿರ್ಕೊಳಕ್ಕೆ ಕೊಡ್ತಾರೆ। RTO ಆಫೀಸ್ಗೆ ಹೋದರೆ ಬ್ರೋಕರ್ ಜಾಸ್ತಿ, ರೋಡ್ಗೆ ಹೋದರೆ ಪೊಲೀಸ್ ಜಾಸ್ತಿ। ಒಬ್ಬ ಬೆಳ್ಳೂರು ಕಾಸಿಂದ ಬೆಂಗಳೂರಿಗೆ ಹೋಗ್ಬೇಕು ಅಂದರೆ 3 ಜನ RTO ಸಿಗ್ತಾರೆ। ಅವ್ರೇನು ಹೇಳ್ತಾರೆ, ನಮಗೆ ಅಧಿಕಾರಿಗಳೇ ತಾಕತ್ತು ಮಾಡ್ತಾರೆ, ಕೊಡಯ್ಯ ಇಲ್ಲ ಅಂದ್ರೆ ಹಾಕಯ್ಯ ಸೈಡಿಗೆ ಅಂತಾನೆ। 500 ಕೊಡೋಕೆ ಹೋದ್ರೆ ಇಸ್ಕೊಳ್ಳಲ್ಲ, 5,000 ಕೊಡು ಅಂತಾನೆ। ಎಲ್ಲಿಂದ ತಂದು ಕೊಡೋದು? ಇವಾಗ 8 ದಿವಸ ಲೋಡ್ಗಳಿಲ್ಲ ಅಂದರೆ ನಮ್ಮ ಹೆಂಡತಿ ಮಕ್ಕಳಿಗೆ ಎಲ್ಲಿಂದ ತಂದು ಕೊಡೋಕ್ಕಾಗತ್ತೆ? ನಾವು ಸಾಧ್ಯನಾ? ಆದ್ರೆ ಇಷ್ಟೆಲ್ಲ ಗೊತ್ತಿದ್ದು ಸರ್ಕಾರ ಯಾರನ್ನು ಕರೆದು ಸ್ಪಂದಿಸಿ ಅವ್ರ ಕಷ್ಟ ಸುಖ ಏನು ಅಂತೇಳಿ ಇದುವರೆಗೂ ಬೇಡಿಕೆ ಯಾವುದೂ ಮಾಡಿಲ್ಲ ಅವರು। ಅವ್ರ ಇಚ್ಛೆಗೆ ಅವ್ರ ಪಾಡಿಗೆ ಅವರು ಬೆಲೆ ಏರಿಕೆ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ, ಅವ್ರು ಯಾರನ್ನೂ ಕೇಳಲ್ಲ। ಆದ್ದರಿಂದ ನಾವು ನಮ್ಮ ಬೇಡಿಕೆ ಈಡೇರೋ ತನಕನೂ ಮುಷ್ಕರನ ಮುಂದುವರಿಸ್ತೀವಿ, ಯಾವುದೇ ಕಾರಣಕ್ಕೂ ಹಿಂಪಡೆಯಲ್ಲ। ಸರ್ಕಾರಕ್ಕೆ ದರ ಏರಿಕೆ ಮಾಡಬೇಕು ಅಂತ ಬಂದಾಗೆಲ್ಲವೂ ಕೂಡ ಲಾರಿ ಮಾಲೀಕರು, ಲಾರಿ ಚಾಲಕರ ಮೇಲೆ ಇವರು ಹೊರೆ ಆಗ್ತಾರೆ। ಹಾಗಾಗಿನೇ ಇನ್ನು ಮುಂದಕ್ಕಾದರೂ ಕೂಡ ನಮ್ಮ ಜೀವನದ ಬಗ್ಗೆ ಪರಿಗಣಿಸಬೇಕು ಮತ್ತು ಏರಿಕೆ ಆಗಿರ್ತಕ್ಕಂಥ ದರಗಳನ್ನು ಇಳಿಸಬೇಕು, ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಲಾರಿ ಮಾಲೀಕರು ಮತ್ತು ಚಾಲಕರು ಕೊಡ್ತಾ ಇದ್ದಾರೆ। ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ।